ಎಲ್ಲರಿಗೂ ನಮಸ್ಕಾರ. ನಾಳೆ ಬಹಳ ವಿಶೇಷವಾದ ಭಾನುವಾರ. ನಾಳೆಯ ಭಾನುವಾರದ ಬೆಳಗ್ಗೆಯಿಂದ ಸೂರ್ಯದೇವರ ಕೃಪೆ ಬರಲಿದೆ. ಹಾಗಾಗಿ ರಾಶಿಯವರಿಗೆ ಅದೃಷ್ಟ ಅನ್ನೋದು ದೊರೀತಾ ಇದೆ. ಜೀವನದಲ್ಲಿ ಎಲ್ಲ ಕೆಲಸಗಳಲ್ಲಿಯೂ ಇವರಿಗೆ ಯಶಸ್ಸು ಅನ್ನೋದು ದೊರಕತ್ತೆ. ಜೀವನದಲ್ಲಿ ಬರುವಂತಹ ಪ್ರತಿಯೊಂದು ಸಂದರ್ಭಕ್ಕೂ ಇವರು ಸಿದ್ಧವಾಗಿ ಇರ್ತಾರೆ. ಎಂತಹ ಸಂದರ್ಭವಾದರೂ ಎದುರಿಸೋ ಶಕ್ತಿಯನ್ನ ಹೊಂದಿರ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ದುಃಖವಿರುತ್ತೆ, ಇನ್ನು ಕೆಲವೊಮ್ಮೆ ಸುಖವಿರುತ್ತೆ. ಎರಡನ್ನೂ ಕೂಡ ಒಂದೇ ರೀತಿಯಾಗಿ ಸ್ವೀಕರಿಸಬೇಕು. ರಾಶಿಚಕ್ರದಲ್ಲಿ ಕಾಣೋ ಬದಲಾವಣೆಗಳಿಂದ ರಾಶಿಗಳಲ್ಲಿ ವಿಶೇಷವಾದಂತಹ ಬದಲಾವಣೆಗಳು ಕಂಡು ಬರುತ್ತೆ. ಇಂಥ ಬದಲಾವಣೆಯಿಂದ ಕೆಲವೊಂದು ರಾಶಿಗಳಲ್ಲಿ ನೆಮ್ಮದಿ, ಸುಖ, ಸಂತೋಷ ದೊರೆಯುತ್ತೆ. ಹಾಗಾದರೆ ಆ ರಾಶಿಗಳು ಯಾವುದು ಅಂತ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ನೀವು ಕೂಡ ಸೂರ್ಯದೇವರ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಮ್ಮ ದೇಗುಲ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ರಾಶಿಯವರು ಈ ಸಮಯದಲ್ಲಿ ಸುಖವನ್ನು ಪಡಿತಾರೆ ಮತ್ತು ಸೂರ್ಯದೇವನ ಕೃಪೆ ಪ್ರತಿಯೊಬ್ಬರ ಮೇಲೆ ಇದ್ದರೆ ಇವರ ಜೀವನ ಸುಖಮಯವಾಗಿ ನಡೆದುಕೊಂಡು ಹೋಗುತ್ತೆ. ಇನ್ನು ನೀವು ಅನುಭವಿಸಿದ ಕಷ್ಟಗಳು ಪರಿಹಾರವಾಗುತ್ತೆ. ಬಹುದಿನದಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಮಾಡಲಾಗದಂತಹ ಕೆಲವು ಕೆಲಸಗಳು ಈ ಸಮಯದಲ್ಲಿ ತುಂಬ ಸರಾಗವಾಗಿ ನಡೆಯುತ್ತೆ. ಆರೋಗ್ಯದ ಸಮಸ್ಯೆಗಳು ಕ್ರಮೇಣವಾಗಿ ಸುಧಾರಿಸ್ತವೆ. ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಆಸಕ್ತಿಯನ್ನ ತೋರಿಸ್ತಾರೆ. ಹಠಮಾರಿತನವನ್ನ ನೀವು ಬಿಡಬೇಕು. ಸಮಯದಲ್ಲಿ ಮದುವೆ ಆಗದಿರುವವರಿಗೆ ಈ ಸಮಯದಲ್ಲಿ ಮದುವೆ ಯೋಗ ಕೂಡಿ ಬರ್ತಾ ಇದೆ. ಇನ್ನು ಪ್ರೇಮಿಗಳಿಗೆ ಜೀವನ ನಡೆಸಲು ಅವಕಾಶಗಳು ಕೂಡ ದೊರೆಯುತ್ತೆ. ಆಸ್ತಿ ಸಂಬಂಧಿತ ಸಮಸ್ಯೆಗಳು ಬಗೆಹರಿದು ಸಹೋದರ ಮತ್ತು ನಿಮ್ಮ ಮಧ್ಯೆ ಇದ್ದ ಸಮಸ್ಯೆಗಳು ಬಗೆಹರಿದುಕೊಳ್ತವೆ. ನೀವು ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಇನ್ನು ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ನೆಲೆಸುತ್ತೆ. ಕುಟುಂಬದ ಮೇಲೆ ಬೇರೆಯವರ ಕೆಟ್ಟ ದೃಷ್ಟಿ ಅನ್ನೋದು ಬೀಳೋದಿಲ್ಲ. ನಕಾರಾತ್ಮಕ ಶಕ್ತಿಗಳ ಪ್ರವೇಶ ಮನೆಯೊಳಗೆ ಆಗೋದಿಲ್ಲ. ಸೂರ್ಯದೇವನ ಕೃಪೆ ನಿಮ್ಮ ಮೇಲೆ ಮತ್ತು ನಿಮ್ಮ ಮನೆ ಮೇಲೆ ಸದಾ ಇರೋದ್ರಿಂದ ನಿಮಗಾಗಲಿ ಮತ್ತು ನಿಮ್ಮ ಮನೆಯವರಿಗಾಗಲಿ ಯಾವುದೇ ಸಮಸ್ಯೆಗಳು ಬರೋದಿಲ್ಲ. ಕುಟುಂಬದವರ ಜೊತೆಗೆ ಪ್ರವಾಸವನ್ನ ಹೋಗ್ತೀರಾ. ಕುಟುಂಬದಲ್ಲಿ ಶುಭ ಕಾರ್ಯಗಳು ನಡೆಯುತ್ತೆ. ಇನ್ನು ಸೂರ್ಯದೇವನ ಕೃಪೆಗೆ ಪಾತ್ರರಾಗ್ತಾ ಇರುವ ರಾಶಿಗಳು ಯಾವುದು ಅಂದರೆ ಕನ್ಯಾ ರಾಶಿ, ಮೇಷರಾಶಿ, ಮಿಥುನ ರಾಶಿ, ತುಲಾ ರಾಶಿ, ಸಿಂಹ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಇಲ್ಲದೆ ಇದ್ರೂ ಭಕ್ತಿಯಿಂದ ಓಂ ಸೂರ್ಯದೇವ ಅಂತ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.